ನಾವು ಇವತ್ತು ಇಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಗ್ಯಾರಂಟಿ ಸಮಿತಿ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಮತ್ತು ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ನಾವೆಲ್ಲರೂ ಸಹ ಇವತ್ತು ಹಿರಿಯರು ಆದಂತ ನಮ್ಮ ಡಿ.ಕೆ. ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರ ಇವತ್ತು ಪದಗ್ರಹಣ ಇದೆ. ನಮ್ಗೆ ಒಂದು ಸಂತೋಷ ಏನು ಅಂತ ಹೇಳಿದ್ರೆ, ಅವರು 2019ರಲ್ಲಿ ನಮ್ಗೆ ಅಭ್ಯರ್ಥಿ ಆಗಿದ್ರು. ತಳಮಟ್ಟದಿಂದ ಬಂದಿರತಕ್ಕಂತ ಹರಿಪ್ರಸಾದ್ ಸಾಹೇಬರು ಇವತ್ತು ಪದಗ್ರಹಣಕ್ಕೆ ಅವೆಲ್ಲರೂ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದಿಂದ ಎಲ್ಲರೂ ಹಿರಿಯ ಮುಖಂಡರು, ಕಾರ್ಯಕರ್ತರು, ಹಿರಿಯ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲಾನು ಇವತ್ತು ಈ ಪದಗ್ರಹಣ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಇದನ್ನ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ತಗೊಂಡು, ಹಿರಿಯ ಎಲ್ಲ ತೀರ್ಮಾನ ತಗೊಂಡು ನಾವೆಲ್ಲಾನು ಇವತ್ತು 1,500-2,000 ಜನರಿಂದ ನಾವು ಇವತ್ತು ಆ ಕಾರ್ಯಕ್ರಮಕ್ಕೆ ನಾವು ಅಲ್ಲಿ ಹೋಗಿ ಅದನ್ನ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾವು ಪಣ ತೊಟ್ಟು, ಎಲ್ಲರೂ ಪಣ ತೊಟ್ಟು ಅವೆಲ್ಲ ನೋಡ್ದಂಗೆ ಇವತ್ತು ಇಲ್ಲಿ ನಾವು ಒಂದು 15-20 ಬಸ್ಸು ಮತ್ತೆ ಟಿ ಇರ್ಬೋದು, ಮತ್ತೆ ವಾಲಂಟಿಯರ್ಸ್, ಹುಡುಗರು ವಾಲಂಟಿಯರ್ ಇವತ್ತು ಅದು ಪಾಲ್ಗೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ, ಸಂಕಲ್ಪ ಮಾಡಿದ್ದಾರೆ. ಅದರಿಂದ ನಾವು ಏನು ಇವತ್ತು ಹರಿಪ್ರಸಾದ್ ಅವರೊಂದು ವಿದ್ಯಾರ್ಥಿ ಸಂಘಟನೆಯಿಂದ ಬಂದು ಮತ್ತೆ ಇದು ಯೂತ್ ಕಾಂಗ್ರೆಸ್ ಸೇವಾದಳದಿಂದ ಬಂದು ಇವತ್ತು ಹಿರಿಯರಿಗೆ ಇವತ್ತು ಸೆಂಟ್ರಲ್ ಅಲ್ಲಿ AIC ನಲ್ಲಿ ಅವ್ರಿಗೆ ಗುರುಸಿ ಅಲ್ಲಿ ಕೊಟ್ಟಿರ್ತಕ್ಕಂಥ KPCC ಪದವಿಯನ್ನು ಕೊಟ್ಟಿರ್ತಕ್ಕಂಥ ನಮ್ಗೆಲ್ರಿಗೂ ಒಂದು ಸಂತೋಷ. ಅದರಲ್ಲೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲ ಯುವಕರಿಗೂ ಸಂತೋಷ. ನಾವೆಲ್ಲ ಹೋಗಿ ನಾವು ಅದನ್ನ ಯಶಸ್ವಿಗೊಳಿಸುವ ಅಂತ ಹೇಳಿ ಕಾರ್ಯಕರ್ತರ ಮುಖಾಂತರ ನಾವು ಮನವಿ ಮಾಡಿಕೊಂಡು, ಎಲ್ಲರಿಗೂ ಗೊತ್ತಿದೆ, ಸುಮಾರು 5 ದಶಕಗಳ ಕಾಲ ಅಂದ್ರೆ 53 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಶಿಸ್ತಿನ ಸಿಪಾಯಿ, 21 ರಾಜ್ಯಗಳ ಉಸ್ತುವಾರಿಗಳಾದಂತವರು, ಗಾಂಧಿ ವಂಶದ 4 ತಲೆಮಾರುಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂತವರು, ಅವರ ಸೈದ್ಧಾಂತಿಕ ವಿಚಾರನ ಅದೆಷ್ಟೇ ಕಟ್ಟುನಿಟ್ಟಾಗಿದ್ರು ಬಿಟ್ಕೊಡ್ದೆ, ಅಧಿಕಾರ ಇರ್ಲಿ ಮತ್ತೆ ಯಾವುದೇ ರೀತಿಯ ಲಾಭದ ಆಸೆಗೆ ಬೀಳದೆ ತನ್ನ ಸೈದ್ಧಾಂತಿಕ ವಿಚಾರದಲ್ಲಿ ರಾಜಿ ಇಲ್ದೇನೆ ಏಕೈಕ ಯಾರನ್ನ ಒಬ್ಬ ರಾಜಕಾರಣಿ ಇದ್ರೆ ಅದು ಡಿ.ಕೆ. ಹರಿಪ್ರಸಾದ್ ಅವರು. ಇಂತ ಒಬ್ಬ ಕಾಂಗ್ರೆಸ್ ಕಟ್ಟಾಳಿಗೆ ಇವತ್ತು ದಿನ ಅಧ್ಯಕ್ಷ ಇದು ಪಕ್ಷಕ್ಕೆ ಕೊಡ್ತಾ ಇರೋದ್ರಿಂದ ಕಾರ್ಯಕರ್ತರಲ್ಲೇ ಒಂದು ಹುಮ್ಮಸ್ಸಿದೆ. ಇವತ್ತಿನ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಕೂಡ ಎಲ್ಲ ಹಿರಿಯ ಮುಖಂಡರುಗಳು ಸೇರಿ ಇವತ್ತಿನ ನೀವು ನೋಡ್ತಾ ಇರ್ಬೋದು, ಇಷ್ಟು ಜನ ಕಾರ್ಯಕರ್ತರು ವಾಲಂಟಿಯರ್ ಆಗಿ ಬರ್ತಾರೆ ನೋಡ್ರೆ ನಿಜಕ್ಕೂ ಬೊಮ್ಮನಹಳ್ಳಿಯಲ್ಲಿ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಮುಂದಿನ ದಿನಗಳಲ್ಲಿ ಹರಿಪ್ರಸಾದ್ ಅವರು ಮತ್ತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಬೊಮ್ಮನಹಳ್ಳಿಯಲ್ಲಿ ಕೂಡ ಕಾಂಗ್ರೆಸ್ ಬಾವುಟ ಹಾಕುವಂತ ಸ್ವಪ್ರಯತ್ನ ನಾವು ಮಾಡ್ತೀರಿ ಅಂತ ಹೇಳ್ತಾ ಆಗಮಿಸುವಂತ ಎಲ್ಲಾ ಕಾರ್ಯಕರ್ತರು ಕೂಡ ಧನ್ಯವಾದಗಳು. ಇವತ್ತು ನಮ್ಮ ಹರಿಪ್ರಸಾದ್ ಸರ್ಗೆ ಅಧಿಕಾರ ಹಸ್ತಾಂತರ ಮಾಡ್ತಾ ಇದ್ದಾರೆ. ಆ ಉದ್ದೇಶಕ್ಕೆ ಬೊಮ್ಮನಹಳ್ಳಿ ಭಾಗದಲ್ಲಿ ಹೊಸ ಉರುಪು ಬಂದಿದೆ. ಎಲ್ಲಾ ಜನನು ಬೂತ್ ಲೆವೆಲ್ ಅಲ್ಲಿ ಸಂಘಟನೆ ಮಾಡಿ ಅವ್ರ ಶಕ್ತಿ ಬಲಪಡಿಸಿ ಎಲ್ಲ ಒಕ್ಕೂಟ ಜೊತೆಗೆ ಒಂದು 5,000 ಜನ ನಾನು ಸೇರಿ ಬೊಮ್ಮನಹಳ್ಳಿಯಿಂದ ಓದ್ತಾ ಇದ್ದೀವಿ. ಬೊಮ್ಮನಹಳ್ಳಿ ವಿಧಾನಸಭೆಯಲ್ಲಿ ಸರ್ ಏನಾರ ಮಾಡಿ ಕಾಂಗ್ರೆಸ್ ಗೆಲ್ಬೇಕಂತ ಎಲ್ಲ ಶಕ್ತಿ ಮೇಲೆ ಕೆಲಸ ಮಾಡ್ತಾ ಇದ್ವಿ. ನಾವು ಕೈ ಬಲಪಡಿಸಿ ನಾವೆಲ್ಲ ಒಕ್ಕೂಟ ಕೆಲಸ ಮಾಡ್ತೀವಿ. ನೇರ ನಾಳೆ ನುಡಿಗಳನ್ನ ಅರ್ಪಿಸಂತ ಹರಿಪ್ರಸಾದ್ ಸರ್ ಅವರು ಇವತ್ತು ಪದಗ್ರಹಣ ಕಾರ್ಯಕ್ರಮ ಇದೆ. ಬಹಳ ಕೆಳಮಟ್ಟದಿಂದ ಅಲ್ಲಿ ತನಕ ಅವರು ರೀಚ್ ಆಗಿದ್ದಾರೆ. ಅದಕ್ಕೆ ಸಹಕರಿಸಿದ ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಇವರೆಲ್ಲರ ಸಹಕಾರದಿಂದ ಇವತ್ತು ಆ ಒಂದು ಉನ್ನತ ಸ್ಥಾನವನ್ನ ಅಲಂಕರಿಸ್ತಾ ಇದ್ದಾರೆ. ಅವರ ಬೆನ್ನೆಲುಬಾಗಿ ನಮ್ಮ ಬೊಮ್ಮನಹಳ್ಳಿ ಕಾರ್ಯಕರ್ತರೆಲ್ಲರೂ ಸಹ ಸಹಕರಿಸಿ ಅವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಧನ್ಯವಾದ. ಏನು ನಮ್ಮ KPCC ನೂತನವಾಗಿ ಅಧ್ಯಕ್ಷರಾಗಿರುವಂತ ಡಿ.ಕೆ. ಹರಿಪ್ರಸಾದ್ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ, ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಬೀಳ್ಕೊಡುಗೆಯ ಅಂದ್ರೆ ಮುಖ್ಯಮಂತ್ರಿ ಆಗಿದ್ದಂತವರಿಗೆ ಒಂದು ಸನ್ಮಾನ, ವಿಶೇಷ ದಿನ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ನಡೀತಾ ಇರುವಂತ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ಡಿ.ಕೆ. ಶಿವಕುಮಾರ್ ಅವರು 6 ವರ್ಷ ಅವರು ಈ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸರ್ಕಾರವನ್ನ 138 ಸೀಟು ತರುವಂತ ರೀತಿಯಲ್ಲಿ ಅವರು ಸರ್ಕಾರವನ್ನ ತಂದ್ರು. ಅದಕ್ಕೆ ನಮ್ಮ ಹಿರಿಯ ನಾಯಕರು ಆದಂತ ಮಾಜಿ ಮುಖ್ಯಮಂತ್ರಿಗಳಾದಂತ
ನಮ್ಮ ಸಿದ್ದರಾಮಯ್ಯ ಅವರನ್ನ ಇವರ ನೇತೃತ್ವದಲ್ಲಿ ಸರ್ಕಾರ ಇವತ್ತು ನಡೀತಾ ಇದೆ. ಬರುವಂತ ದಿನಗಳಲ್ಲಿ ಮತ್ತೆ ಸರ್ಕಾರ 140 ಸೀಟ್ ತರಬೇಕು ಅನ್ನೋ ದೃಷ್ಟಿಯಲ್ಲಿ ಎಐಸಿಸಿ ನಮ್ಮ ಅಧೀನರು ಏನ್ ಮಾಡಿದಾರೆ ಅಂದ್ರೆ, ನಮ್ಮ ಹಿಂದುಳಿದ ವರ್ಗದ ಒಬ್ಬ ಹಿರಿಯ ನಾಯಕರನ್ನ ಇವತ್ತು ಗುರುತಿಸಿ ಅವರಿಗೆ ಒಂದು ಪಟ್ಟವನ್ನ ಕಟ್ಟುವಂತ ರೀತಿಯಲ್ಲಿ ಕೆ ಹರಿಪ್ರಸಾದ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಅವರಿಗೆ ಇವತ್ತು ಅಧಿಕಾರ ಹಸ್ತಾಂತರ ಮಾಡುವಂತ ಒಂದು ವ್ಯವಸ್ಥೆಗೆ ಬೊಮ್ಮನಹಳ್ಳಿ ಕಾಂಗ್ರೆಸ್ನ ವತಿಯಿಂದ ಇವತ್ತು ಕರ್ನಾಟಕ ರಾಜ್ಯದ ನೂತನ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲಾ ಕಾಂಗ್ರೆಸ್ ಹಿರಿಯ ಮುಖಂಡರುಗಳು ಸೇರಿ ಇವತ್ತು ನಾವು ಸಾವಿರಾರು ಜನಗಳು ನಾವು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಯಾಕಂದ್ರೆ ಅವರು ಈ ಭಾಗದಲ್ಲಿ 2 ಸಲ MP ನಿಂತಿದ್ದವರು. ಅವರು ಈ ಎಲ್ಲರಿಗೂ ನಮ್ಮ ಗುರುಗಳು ಅಂತ ಹೇಳ್ಬೋದು. ಅವ್ರು ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆ ಹಿರಿಯ ಕಾಂಗ್ರೆಸ್ನವನ್ನೆಲ್ಲ ಮತ್ತೆ ಕೆಲಸ ಮಾಡುವಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಗುರುತಿಸುವಂತ ಒಳ್ಳೆ ವ್ಯಕ್ತಿ. ಅವರು ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ, ಸೇವಾ ದಳದಲ್ಲಿ ಮತ್ತೆ ವಿದ್ಯಾರ್ಥಿ ಘಟಕದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ತಳಮಟ್ಟದಿಂದ ಕೆಲಸ ಮಾಡಿಕೊಂಡು ದೇಶಾದ್ಯಂತ ಸುತ್ತಿದ್ದಾರೆ. ಏನು AICC ಜನರಲ್ ಸೆಕ್ರೆಟರಿ ಆಗಿ ಹಲವಾರು ರಾಜ್ಯಗಳ ಕೆಲಸ ಮಾಡಿ ಅವರ ಅನುಭವ ಇರುವಂತವರಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೂತನ ಕೆಪಿಸಿಸಿ ಅಧ್ಯಕ್ಷರ ಒಂದು ಪದಗ್ರಹಣ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀವಿ.